ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ಮೇಲೆ ಡೈಲಿ ಆಗಿಲ್ಲ ಅಂದರೂ ಪರವಾಗಿಲ್ಲ, ವೀಕ್ಲಿ ಟ್ವೈಸ್ ಅಥವಾ ಥ್ರೈಸ್ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಇಷ್ಟೇ. ಇದೆಲ್ಲ ಮೀಶೋ ಹಾಗೆ ಮಿಂಟ್ರಾ ಪಾರ್ಸಲ್ಸ್ ಇದೆ. ಇನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸಾರಿ, ಇನ್ನೊಂದು ಪಾರ್ಸಲ್ನ ಮಾಡ್ಕೊಂಡಿದ್ದೀನಿ, ಇದು ತೊಗೊಂಡ್ಬರ್ತೀನಿ. ಸೊ ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿದರೆ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಲಿಂಕ್ ಬರುತ್ತೆ. ಸೊ ಫಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ನಾನು ರಿಟರ್ನ್ ಡೇಟ್ ಮುಗಿದೋಗುತ್ತೆ ಅಂತ ಫಸ್ಟೇ ಓಪನ್ ಮಾಡಿದೆ. ಇದು ಮಿಂಟ್ರಾ ಪ್ರಾಡಕ್ಟು. ಇದರಲ್ಲಿ ಬಂದುಬಿಟ್ಟು ಒಂದು ಟ್ರೌಸರ್ ಆರ್ಡರ್ ಮಾಡಿದ್ದೆ. ಅರೌಂಡ್ 300 ರುಪೀಸ್ ಒಳಗಡೆ. ಕ್ವಾಲಿಟಿ ಮಾತ್ರ ಸೂಪರ್ವಾಗಿದೆ. ಈ ಟ್ರೌಸರ್ ಟ್ರೆಂಡಲ್ಲಿದೆ ಅಲ್ವಾ, ನಿಮಗೆ ಹತ್ರ ತೋರಿಸ್ತೀನಿ. ಕ್ವಾಲಿಟಿ ಇದು ಪ್ರೈಸ್ ತುಂಬಾ ಇದೆ. ಸ್ಕಿನ್ ಪ್ರಾಡಕ್ಟಲ್ಲಿ ನೋಡೋಣ ಏನಿದೆ ಅಂತ. ಇದು ಬಂದುಬಿಟ್ಟು ಮೀಶೋದು. ಇದರಲ್ಲಿ ಮಲ್ಟಿಪರ್ಪಸ್ ಸ್ಟೋರೇಜ್ ಬ್ಯಾಗ್ಸ್ ಇದೆ. ಈ ಥರ ಅಷ್ಟೊಂದು ಓಕೆ, ಈ ಥರ ಇದು. ಇದರಲ್ಲಿ ಎಕ್ಸ್ಟ್ರಾ ಇರೋ ಐಟಮ್ಸ್ನೆಲ್ಲನೂ ಸ್ಟೋರ್ ಮಾಡ್ಬೋದು. ಚೆನ್ನಾಗಿದೆ. ಓಕೆ ಇದೆ. ಕ್ಲಾತ್ ಕ್ವಾಲಿಟಿ ಅಷ್ಟೊಂದು ಸೂಪರ್ವಾಗೇನಿಲ್ಲ. ಓಕೆ, ಇಲ್ಲಿ ಜಿಪ್ ಕೊಟ್ಟಿದ್ದಾರೆ. ಈ ಜಿಪ್ನ ಈ ಥರ ಹೀಗೆ ಓಪನ್ ಮಾಡ್ತಾ ಹೋಗಬೇಕು. ಇದು ನೋಡಿ ಈ ಥರ ಇದೆ. ಸೊ ಇದು 1 and 2 3 ಪೀಸಲ್ಲಿದೆ. ಸಾರಿ, 3 ಅಲ್ಲ 4 ಪೀಸಸ್ ಇಲ್ಲಿದೆ. ಇದೊಂದು ಪ್ರಾಡಕ್ಟ್ ಆಯಿತು. ಇದು ಬಂದುಬಿಟ್ಟು ಆಚೆನೇ ಕಾಣಿಸ್ತಾ ಇದೆ. ನಮ್ಮ ಬೆಡ್ಗೆ ಒಂದು ಬೆಡ್ಶೀಟ್ ಬೇಕಿತ್ತು. ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಬರ್ತಾ ಇರುತ್ತೆ. ನಮ್ಮ ಏರ್ಪೋರ್ಟ್ ಹತ್ತಿರ ಇರೋದ್ರಿಂದ ಫ್ಲೈಟ್ ಇಗ್ನೋರ್ ಮಾಡಿ. ಓಕೆ, ಆಮೇಲೆ ಓಪನ್ ಮಾಡ್ತೀನಿ. ಈ ಬೆಡ್ಶೀಟು ಇದು ಕ್ವಾಲಿಟಿ ಚೆನ್ನಾಗಿದೆ ನೋಡೋದಕ್ಕೆ. ಇದು ಕಂಪ್ಲೀಟಾಗಿ ಆಮೇಲೆ ಓಪನ್ ಮಾಡ್ತೀನಿ. ಆ್ಯಂಡ್ ಇದು ತುಂಬ ಹೆವಿ ಇದೆ. ಇದು ಇದರಲ್ಲಿ ಸ್ಟೋರೇಜ್ ಬಾಕ್ಸಸ್ನ ಆರ್ಡರ್ ಮಾಡಿದ್ದೆ. ಸ್ಟೋರೇಜ್ ಬಾಕ್ಸಸ್ ಬಂದಿದೆ. ಇದು ಪ್ಯಾಕ್ ಆಫ್ 2 ಅಥವಾ 3 ಗೊತ್ತಾಗ್ತಾಯಿಲ್ಲ. ಇಟ್ಸ್ ಮೇ ಬಿ ಪ್ಯಾಕ್ ಆಫ್ 2 ಅನ್ಕೊಳ್ತೀನಿ. ಸೊ ಈ ಥರ ಓಕೆ, ಇದನ್ನು ಈ ಥರ ಲಿಫ್ಟ್ ಮಾಡಿ ಈ ಥರ ಯೂಸ್ ಮಾಡ್ಕೋಬೋದು. ಬಟ್ಟೆ ಇಟ್ಟಾದ್ಮೇಲೆ ಇದು ಪ್ಯಾಕ್ ಆಫ್ 2 ಈ ಥರ ಇದೆ. ಇದು ಒಳಗಡೆ ಹಾಕೋಬೇಕಂತ ಈ ಥರ ಒಂದು ಇದೆ. ಈ ಥರ ಇಟ್ಬಿಟ್ಟು ಬಟನ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಳೋದು. ಓಕೆ, ಅಂದ್ಬಿಟ್ಟು ಇದ್ರೊಳಗಡೆ ಇನ್ನು ನೆಕ್ಸ್ಟ್ ಪಾರ್ಸಲ್ ಬಂದುಬಿಟ್ಟು ಇದನ್ನು ಓಪನ್ ಮಾಡೋಣ. ಇದೂ ಕೂಡ ಅಷ್ಟೇ ಸ್ಟೋರೇಜ್ ಬಾಕ್ಸಸ್. ಓಪನ್ ಮಾಡೋದು. ಓಕೆ, ಇದು 2 ಬಂದಿದೆ. ಪ್ಯಾಕ್ ಆಫ್ 2 ಬಂದಿದ್ದು ಒಂದಿದ್ದು. ಅದನ್ನು ಮಾತ್ರ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಈ ಥರ ಇರುತ್ತೆ. ಇದನ್ನು ಈ ಥರ ಲಿಫ್ಟ್ ಮಾಡಿ
ಎಲ್ಲ ಲೇಡೀಸ್ಗೆ ತುಂಬಾ ಯೂಸ್ ಆಗೋ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದೊಂದು ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಲಾಸ್ಟಲ್ಲಿ ಓಪನ್ ಮಾಡ್ತೀನಿ. ಇವಾಗ ಈ ಬಾಕ್ಸ್ ಇದೆ, ಫಸ್ಟ್ ಸ್ಮಾಲ್ ಬಾಕ್ಸ್. ಏನು ಮಾತಾಡ್ತಿದ್ದೀನಿ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಇದು ನಮ್ಮ ವಾರ್ಡ್ರೋಬ್ಗೆ ಮೋಸ್ಟ್ ನೀಡೆಡ್ ಅಂತಲೇ ಹೇಳ್ಬೋದು. ಬಿಕಾಸ್ ಬಾಚಣಿಗೆ ಅದು ಇದು ಎಲ್ಲ ಕಡೆ ಬಿದ್ದೋಗ್ತಿತ್ತು. ಸೊ ಇದು ಈ ಥರ ಇದರಲ್ಲಿ ಹಿಂಗೆ ಓಪನ್ ಮಾಡೋ ಥರ ಡ್ರಾಯರ್ಸ್ ಥರ ಇದೆ. ಹಿಂಗೆ ತುಂಬಾ ಚೆನ್ನಾಗಿದೆ. ಇದು ಎರಡು ಒಂದು ಎಲ್ಲ ಈ ಥರ ಓಪನ್ ಇದೆ. ನಿಮ್ಗೆ ಏನು ಬೇಕು ಇದೆಲ್ಲ ಇಟ್ಕೋಬೋದು. ಸೂಪರಾಗಿದೆ ನೋಡೋಕೆ ಮಾತ್ರ. ತುಂಬ ಹೆಲ್ಪ್ಫುಲ್ ಆಗುತ್ತೆ ವಾರ್ಡ್ರೋಬ್ಗೆ. ನಾನು ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಬಿಗ್ ಪಾರ್ಸಲ್. ಇದರಲ್ಲಿ ಮೋಸ್ಟ್ಲಿ ಸೌಂಡ್ ಅಂತ ಇದು ನನಗೆ ಮೋಸ್ಟ್ ವಾಂಟೆಡ್ ಥಿಂಗ್ ಅಂತ ಹೇಳ್ಬೋದು ನಮ್ಮ ವಾರ್ಡ್ರೋಬಲ್ಲಿ ಮಳೆಗಾಲ ದಿವಸಕ್ಕೆ. ಇದು ಪ್ಯಾಕ್ ಆಫ್ 2 ಇದೆ. ಓಪನ್ ಮಾಡಿದ್ರೆ ಕಷ್ಟ ಅನಿಸ್ಬೇಕು ನೋಡಿ. ಓಪನ್ ಮಾಡೋಕ್ಕೆ ಬರ್ತೀವಿ. ತೋರಿಸ್ತೀನಿ ನೋಡಿ. ಹಾಕಿ ಹಾಕ್ಬೋದು. ಸ್ಟಡಿಯಲ್ಲಿ ಚೆನ್ನಾಗಿರುತ್ತೆ. ಬ್ಯಾಕ್ ಆಗ್ಬೋದು ಬಂದಿದೆ. ಇಷ್ಟು ಪಾರ್ಸಲ್ ಆಯಿತು. ಇನ್ನು ಮೇನ್ ಇಂಪಾರ್ಟೆಂಟ್ ಪಾರ್ಸಲ್ ಬಂದ್ಬಿಟ್ಟು ಕಪ್ಸ್ ಇರೋದು. ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಆಗಿದೆ. ನೋಡ್ಬೋದು ಏನು ಚೆನ್ನಾಗಿದೆ ಕ್ವಾಲಿಟಿ. ಸಕ್ಕ ಸಾಫ್ಟ್ ಆಗಿದೆ ಮಟೀರಿಯಲ್. ಸೊ ಈ ಥರ ಓಕೆ. ನಿಮಗೆ ಬೇಡ ಅಂದರೆ ಇದು ರಿಮೂವೇಬಲ್. ಈ ಥರ ಇಲ್ಲಿ ರಿಮೂವ್ ಕೂಡ ಮಾಡ್ಕೋಬೋದು ನೀವು. ಈ ಥರ ಓಕೆ. ಈ ಥರ ರಿಮೂವ್ ಮಾಡಿಕೊಂಡು ಜಸ್ಟ್ ಬ್ಯಾಗಲ್ಲಿ ಮಾತ್ರ ಸ್ಟ್ರ್ಯಾಪ್ಲೆಸ್ ಆಗಿ ಯೂಸ್ ಮಾಡ್ಕೋಬೋದು. ಚೆನ್ನಾಗಿದೆ. ಸೊ ಇದಾಗಿತ್ತು ಇವತ್ತಿನ ಅನ್ಬಾಕ್ಸಿಂಗ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.